ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭದ್ರ ಮತ್ತು ವಿದ್ಯೆ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ಕೂಡ ಇವತ್ತು ನೀವು ಮಾಡಿರೋ ಕೆಲಸಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಅಮ್ಮಿ, ನಾನು ದುಡ್ಡು ಕೊಡೋಕೆ ಹೋದರೆ ಅತ್ತೆ ಮುಂದೆ ಸ್ವಾಭಿಮಾನ ಅಡ್ಡ ಬರುತ್ತೆ, ಅದಕ್ಕೆ ಅವರಲ್ಲಿರೋ ಕಲೆನ ಈ ಥರ ಮಾಡಬೇಕು ಅಂತ ಅಂದ್ಕೊಂಡು ಅವ್ರಿಗೆ ದುಡಿಮೆಗೆ ದಾರಿ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ನಿಮಗೆ ಅದು ತುಂಬ ಚಿಕ್ಕ ವಿಚಾರನೇ ಆಗಿರ್ಬೋದು. ಆದರೆ ಅದರಿಂದ ಅವ್ವ ಸರು ಅಮ್ಮ ಮತ್ತು ಅಪ್ಪ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟಿದ್ದಾರೆ. ಅವ್ರು ಇನ್ಮೇಲೆ ಧೈರ್ಯವಾಗಿ ದುಡಿಮೆ ಮಾಡಿಕೊಂಡು ತಿನ್ಬೋದು. ಅವ್ರು ಖುಷಿಯಾಗಿದ್ದರೆ ನನಗೂ ಕೂಡ ಖುಷಿಯಾಗುತ್ತೆ. ನಿಜ ಹೇಳಬೇಕಂದ್ರೆ ನೀವು ಇವತ್ತು ಮಾಡಿರೋ ಕೆಲಸಕ್ಕೆ ನನಗಂತೂ ತುಂಬಾ ಖುಷಿಯಾಗಿದೆ ಅಂತ ವಿದ್ಯೆ ಹೇಳ್ತಾಳೆ. ಅವಾಗ ವಿದ್ಯೆ ಕೂಡ ಭದ್ರ ಹತ್ರ ಬರ್ತಾ ಇರಬೇಕಾದ್ರೆ, ಅಮ್ಮಿ ಇದೇ ಖುಷಿಲಿ ನನಗೇನಾದರೂ ಕೊಡಬೇಕು ಅಂತ ಅನಿಸ್ತಾ ಇದ್ದೇನಾ ಅಂತ ಭದ್ರ ಹೇಳಿದಾಗ, ಅದೇನೋ ನಿಜ, ಆದರೆ ಏನು ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅಮ್ಮಿ ನನಗೇನು ಬೇಡ ಕಣಮ್ಮಿ, ನನ್ನ ಜೀವ ಇರೋ ತನಕನೂ ಕೂಡ ನಿನ್ನ ಪ್ರೀತಿ ಕೊಟ್ಟರೆ ಸಾಕು ಅಂತ ಹೇಳಿದಾಗ, ಅಯ್ಯೋ ಗೌಡ್ರೆ, ನನ್ನ ಉಸಿರು ಇರೋ ತನಕನೂ ಕೂಡ ಈ ಪ್ರೀತಿ ಯಾವಾಗಲೂ ನಿಮ್ಮದೇ ಅಂತ ಹೇಳ್ತಾಳೆ. ಅಮ್ಮಿ ನಿನ್ನ ಪುಟ್ಟ ಹೃದಯದಲ್ಲಿ ನನಗೊಂದು ಸ್ವಲ್ಪ ಜಾಗ ಕೊಡ್ತೀಯಾ? ನಿಜವಾಗ್ಲೂ ಕೂಡ ಅದೇನೋ ಹೇಳ್ತಾರೆ ಅಲ್ವಾ, ಐ ಲವ್ ಯು ಕಣಮ್ಮಿ ಅಂತ ಹೇಳ್ಬಿಟ್ಟು ಭದ್ರ ವಿದ್ಯೆಗೆ ಪ್ರಪೋಸ್ ಮಾಡ್ತಾನೆ. ಅದನ್ನು ನೋಡಿಬಿಟ್ಟು ವಿದ್ಯೆಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲರೂ ಇರಬೇಕಾದ್ರೆ ಸುಭಾಷ್ ಅವ್ರ ದೊಡ್ಡಪ್ಪ ಹತ್ರ ಬಂದ್ಬಿಟ್ಟು, ದೊಡ್ಡಪ್ಪ ನಿಮ್ಮನ್ನ ಜೈಲಿಗೆ ಕಳಿಸಿದ್ಲು ಅಲ್ವಾ, ಅವಳು ಯಾರು ಅಂತ ನನಗೆ ಗೊತ್ತಾಗಿದೆ ಅಂದಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಏನ ಹೇಳ್ತಾ ಇದೆಯಾ ಸುಭಾಷ ಅಂತ ಹೇಳಿದಾಗ, ಹೌದು ದೊಡ್ಡಪ್ಪ, ನಿಮ್ಗಾಗಿರೋ ಅವಮಾನದಿದ್ದ ನನಗಂತೂ ನಿದ್ದೆನೇ ಬರ್ತಾ ಇರಲಿಲ್ಲ. ಪ್ರತಿ ಕ್ಷಣ ನೀವು ಕೊರಗೋದನ್ನ ನೋಡಿ ನೋಡಿ ಹೇಗಾದರೂ ಮಾಡಿ ಅವಳು ಯಾರು ಅಂತ ಕಂಡುಹಿಡಿಬೇಕು ಅಂತ ಕಾಯ್ತಾ ಇದ್ದೆ. ಮೊನ್ನೆ ನಿಮಗೆ ಹೃದಯಾಘಾತ ಆಗ್ತಾ ಇತ್ತು ಅಲ್ವಾ, ಅದನ್ನು ನೋಡಿಬಿಟ್ಟು ನನಗಂತೂ ಶಾನೇನೆ ಕೋಪ ಬಂದಿತ್ತು. ಅವಳನ್ನ ಕಂಡುಹಿಡಿಲೇಬೇಕು ಅಂತ ನಿದ್ದೆಗೆಟ್ಟು ಕೊನೆಗೂ ಕೂಡ ಅವಳನ್ನ ಕಂಡುಹಿಡ್ದಿದ್ದೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಈಶ್ವರಿ ಕೂಡ ನಾಟಕ ಮಾಡಿಕೊಂಡು ವಿನಂತಿ ಮತ್ತು ಅವ್ರ ಅಮ್ಮನ ನೋಡಿಬಿಟ್ಟು ನಗ್ತಾ, ಸುಭಾಷ ನಿಜವಾಗ್ಲೂ ಕೂಡ ನೀನು ಇಷ್ಟು ದೊಡ್ಡ ಜವಾಬ್ದಾರಿನ ತಗೊಂಡು ಇದನ್ನ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣ. ಈ ಮನೆ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ಯಾ. ಮಾವ ಭದ್ರ ಇಬ್ರು ಕೂಡ ಮಾಡೋಕ್ಕಾಗದೇ ಇರೋವಂಥ ಕೆಲಸನ ಇವತ್ತು ನೀನು ಮಾಡಿದೀಯ ಕಣ. ನಿಜವಾಗ್ಲೂ ಕೂಡ ಇವತ್ತು ಜವಾಬ್ದಾರಿ ನಿನಗೆ ಬಂದಿದೆ ಅಂತ ಹೇಳ್ಕೊಳ್ಳೋಕೆ ನನಗೆ ಖುಷಿ ಆಗ್ತಾ ಇದೆ. ಅಂತೂ ನನ್ನ ಮಗ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ಈಶ್ವರಿ ಹೇಳ್ತಾ ಇರಬೇಕಾದ್ರೆ, ಯಾವಳ ಅವಳು, ಅದು ಯಾರೇ ಆಗಿರಲಿ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಅಮ್ಮಮ್ಮ ಕೂಡ ಹೇಳ್ತಾ ಇರ್ತಾರೆ. ಅಲ್ಲ ಸುಭಾಷ, ಅವಳು ಯಾರು ಅಂತ ಗೊತ್ತಾದ ಮೇಲೆ ಅವಳನ್ನ ಸಿಗ್ದು ತೋರಣ ಕಟ್ಟೋದು ಬಿಟ್ಟು ಇನ್ನೂ ಇಲ್ಲಿ ವರದಿ ಒಪ್ಪಿಸೋಕೆ ಬಂದಿದ್ಯಾ ಅಂತ ಈಶ್ವರಿ ಹೇಳಿದಾಗ, ಈ ವಿಷಯ ಗೊತ್ತಾಗಿದ ತಕ್ಷಣ ನನಗೂ ಕೂಡ ಹಾಗೆ ಅನಿಸ್ತು. ಏನು ಮಾಡೋದು, ಹೊರಗಿನವ್ರು ಆಗಿದ್ರೆ ಇಷ್ಟೊತ್ತಿಗೆ ಸಿಗ್ದು ದೊಡ್ಡಪ್ಪನ ಮುಂದೆ ತಂದು ಕೊಡ್ತಾ ಇದ್ದೆ. ಆದರೆ ಅವರು ನಮ್ಮ ಅಟ್ಟಿ ಅವರೇ, ಅದಕ್ಕೆ ಏನು ಶಿಕ್ಷೆ ಕೊಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಕಣವ. ಅದಕ್ಕೆ ದೊಡ್ಡಪ್ಪ ಮುಂದೆ ಹೇಳಿದರೆ ಅವರೇ ಏನಾದರೂ ಮಾಡ್ತಾರೆ ಅಂತ ಅವ್ರ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಯಾರ್ಲ ಅದು, ಮೊದಲು ಹೇಳಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಇವತ್ತು ಅವಳನ್ನ ನಮ್ಮ ಅಟ್ಟಿ ಮುಂದೆನೆ ಸಿಗ್ದಾಕ್ಬಿಡ್ತೀನಿ ಅಂತ ಶಿವರಾಮೇಗೌಡ ಹೇಳ್ತಾ ಇರಬೇಕಾದ್ರೆ ವಿನಂತಿ ಮತ್ತು ಸುಮಿತ್ರಾ ಇಬ್ಬರಿಗೂ ಕೂಡ ತುಂಬಾ ಭಯ ಆಗ್ತಾ ಇರುತ್ತೆ. ಇನ್ನು ಈ ಕಡೆ ಸುಭಾಷ ಅಪ್ಪ ಕೂಡ ಹೇಳಲ್ಲ ಯಾರು ಅದು ಅಂದಿದ ತಕ್ಷಣ, ಆ ಲೋಕಿ ಹಿಂದೆ ಬಿದ್ದು ಸತ್ಯನ ಆಚೆ ತರಿಸಿದ್ದೀನಿ, ಆ ಲೋಕಿನೇ ಬಂದು ನಮ್ಮ ಅಟ್ಟಿಯಲ್ಲಿ ಇಂಥ ಕೆಲಸ ಯಾರು ಮಾಡಿದ್ದಾರೆ ಅಂತ ನಿಮ್ಮ ಮುಂದೆ ಅವನೇ ಹೇಳ್ತಾನೆ, ಆ ಸತ್ಯನ ಅವನ ಬಾಯಲ್ಲೇ ನೀವೇ ಕೇಳಿ ಅಂದಿದ ತಕ್ಷಣ ವಿನಂತಿ ತುಂಬಾ ಗಾಬರಿ ಆಗಿಬಿಟ್ಟು, ಬಾರವ ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಕರ್ಕೊಂಡು ಹೊರಗೆ ಬರ್ತಾಳೆ. ಈಶ್ವರಿ ಕೂಡ ಅವ್ರ ಹಿಂದೆನೆ ಬರ್ತಾಳೆ. ಅದೇ ಟೈಮ್ಗೆ ಭದ್ರ ಅಕ್ಕ ಮತ್ತೆ ಅವ್ರ ಗಂಡ ಇಬ್ರು ಕೂಡ ಬರ್ತಾರೆ. ಯಾರಾದರೂ ಇದ್ದೀರಾ ಅಂತ ಹೇಳಿದಾಗ ರತ್ನ ಕೂಡ ಆಚೆ ಬರ್ತಾಳೆ. ಬಂದಿದ ತಕ್ಷಣ ಅವ್ರು ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾಳೆ. ಅಯ್ಯೋ ನೀವ್ಯಾಕೆ ಇಲ್ಲಿ ಬರಕ್ಕೆ ಹೋಗಿದ್ದೀರಾ, ಅಳಿಯಂದ್ರು ಅಟ್ಟಿಯಲ್ಲೇ ಇದ್ದಾರೆ ಅಂತ ಹೇಳಿದ ತಕ್ಷಣ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ, ನನಗಂತೂ ತವ್ರ ಮನೆ ಇಲ್ಲ, ತವ್ರ ಮನೆ ಬಯಕೆನ ನಿಮ್ಮ ಹತ್ರ ಈಡೇರಿಸ್ಕೋಬೇಕು ಅಂತ ಬಂದಿದ್ದೀನಿ, ನೀವು ಕೂಡ ಇದೇ ರೀತಿ ಮಾಡ್ತಾ ಇದ್ದೀರಾ. ನೋಡಿ ಅಮ್ಮ, ಅವಳನ್ನ ಮದುವೆ ಆದಾಗಿದ್ದ ಅವಳು ನನ್ನನ್ನು ಏನೂ ಕೂಡ ಕೇಳಿಲ್ಲ, ಆದರೆ ಇವಾಗ ಅವಳಿಗೆ ತವ್ರ ಮನೆ ಬಯಕೆ ಶುರುವಾಗಿದೆ, ಅವ್ರ ಮನೆಗಂತೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ಅವ್ರ ತಮ್ಮ ಮತ್ತು ತಮ್ಮನ ಹೆಂಡ್ತಿನ ನೋಡಿಬಿಟ್ಟು ಮಾತಾಡಿಸ್ತೀನಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಬಸರಿ ಬೈಕೆನ ನೀವು ಇಲ್ಲ ಅಂತ ಹೇಳ್ಬೇಡಿ ಅಂದಾಗ ರತ್ನಾಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ದೇ, ಸರಿ ಆಯಿತು ಬನ್ನಿ ಒಳಗೆ ಅಂತ ಕರೀತಾಳೆ. ಇನ್ನು ಮನೆ ಒಳಗೆ ಬಂದಿದ್ದ ತಕ್ಷಣ ವಿದ್ಯಾ ಅವ್ರನ್ನ ನೋಡಿಬಿಟ್ಟು ತುಂಬಾ ಭಯ ಪಡ್ತಾ ಇರ್ತಾಳೆ. ವಿದ್ಯಾ, ಬಾರವ ಹೇಗಿದ್ದೀಯಾ, ಭದ್ರ ಚೆನ್ನಾಗಿದ್ದಾನ, ಭದ್ರ ಎಲ್ಲಿ ಕಾಣ್ತಾ ಇಲ್ಲ ಅಂತ ಕೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ವಿದ್ಯಾಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಅಯ್ಯೋ ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ, ನಾನು ತವ್ರ ಮನೆಗೆ ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ಇಲ್ಲೇ ನನ್ನ ತಮ್ಮನ ಹೆಂಡ್ತಿನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಬಂದಿದ್ದೀನಿ, ಆದಷ್ಟು ಬೇಗ ಹೋಗ್ತೀನಿ ಅಂತ ಹೇಳ್ತಾಳೆ. ಎಲ್ಲವ ಭದ್ರ ಅಂತ ಕೇಳಿದಾಗ ಅವರು ಸ್ನಾನಕ್ಕೆ ಹೋಗಿದ್ರು, ಇವಾಗ
ಇವಾಗ ಸಿದ್ಧ ಆಗ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಹಾಗಿದ್ರೆ ಸರಿ ಬಿಡು, ಅವನು ಬರೋ ಅಷ್ಟರಲ್ಲಿ ನಾನು ಇಲ್ಲಿದ್ದ ಹೋಗ್ಬಿಡ್ತೀನಿ, ಇಲ್ಲ ಅಂದರೆ ಅವನು ತುಂಬಾ ಕೂಗಾಡ್ಬಿಡ್ತಾನೆ ಅಂತ ಅವ್ರ ಅಕ್ಕ ಹೇಳ್ತಾರೆ. ಅಮ್ಮ ಒಂದು ತಟ್ಟೆ ಕೊಡ್ತೀರಾ ಅಂತ ಹೇಳಿದಾಗ ಸರು ಹೋಗಿ ತಟ್ಟೆ ತಂದು ಕೊಡು ಅಂತ ರತ್ನ ಹೇಳ್ತಾಳೆ. ಇನ್ನು ತಟ್ಟೆ ತಂದು ಕೊಟ್ಟಿದ್ದ ತಕ್ಷಣ ಅದರಲ್ಲಿ ಹಣ್ಣು ಕಾಯಿ ಹೂವು ಸೀರೆ ಎಲ್ಲದನ್ನೂ ಕೂಡ ಇಟ್ಬಿಟ್ಟು ವಿದ್ಯೆಗೆ ಕೊಡಬೇಕು ಅಂತ ಹೋಗ್ತಾರೆ. ಅದೇ ಟೈಮ್ಗೆ ಭದ್ರ ಕೂಡ ರೆಡಿಯಾಗಿ ಬಂದುಬಿಟ್ಟು ಆ ಪ್ಲೇಟ್ನ ಜೋರಾಗಿ ಎತ್ತಿ ಬಿಸಾಕ್ಬಿಡ್ತಾರೆ. ಅದನ್ನ ನೋಡಿಬಿಟ್ಟು ವಿದ್ಯಾ ಮತ್ತು ರತ್ನ ಎಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗಿಬಿಡುತ್ತೆ. ಈ ಕಡೆ ವಿನಂತಿ ಕೂಡ ಕಾಲ್ ಮಾಡಬೇಕು ಅಂತ ಒದ್ದಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಈಶ್ವರಿ ಕೂಡ ಬರ್ತಾಳೆ. ಅಯ್ಯೋ ವಿನಂತಿ, ನೀನೇನು ತಲೆ ಕೆಡ್ಸ್ಕೊಬೇಡ ಕಣವ, ನೀನು ಕಾಲ್ ಮಾಡ್ತಾ ಇರೋನು ಇನ್ನು 10 ನಿಮಿಷಕ್ಕೆ ಇಲ್ಲೇ ಬರ್ತಾನೆ ಅಂದಿದ ತಕ್ಷಣ ಇಬ್ಬರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಏನಾಗೈತೆ ನಿಮಗೆ, ಯಾಕೆ ಪದೇ ಪದೇ ನನ್ನ ಮಗಳ ಹಿಂದೆ ಬಿದ್ದಿದ್ದೀರಾ ಅಂತ ಸುಮಿತ್ರಾ ಹೇಳಿದಾಗ, ಅಲ್ಲ ಇಷ್ಟೊತ್ತಾದ್ರೂ ಕೂಡ ನಿನಗೆ ಬುದ್ಧಿ ಬಂದಿಲ್ವಾ, ಸತ್ಯ ಇನ್ನೇನು 10 ನಿಮಿಷದಲ್ಲಿ ಮನೆಯವ್ರ ಮುಂದೆ ಗೊತ್ತಾಗುತ್ತೆ, ಆದರೂ ಕೂಡ ನಿನ್ನ ಧೈರ್ಯನ ಮೆಚ್ಚಬೇಕು ಕಣೆ ಅಂತ ಹೇಳ್ತಾರೆ. ಅಲ್ಲ ಇಷ್ಟೊಂದು ಧೈರ್ಯ ಹೇಗೆ ಬಂತು, ಮಾಡಿರೋದು ಅಷ್ಟು ದೊಡ್ಡ ತಪ್ಪು, ಆದರೂ ಕೂಡ ಅವ್ವ ಮಗಳು ಅದು ನಮ್ಗೆ ಗೊತ್ತಿಲ್ಲ ಅನ್ನೋ ಥರ ಎಷ್ಟು ನಾಟಕ ಮಾಡ್ತಾ ಇದ್ದೀರಾ, ಇನ್ನೇನು ಲೋಕಿ ಕೂಡ ಬರ್ತಾನೆ, ಎಲ್ಲರ ಮುಂದೆ ಸತ್ಯ ಹೇಳ್ತಾನೆ ಅಂದಿದ ತಕ್ಷಣ ಯಾಕತ್ಕೆಮ್ಮ ಈ ರೀತಿ ಮಾತಾಡ್ತಾ ಇದೆಯಾ, ನನ್ನ ಮಗಳದ್ದೇನು ತಪ್ಪಿಲ್ಲ ಅಂತ ಹೇಳ್ದೆ ತಾನೆ, ಯಾಕೆ ಮತ್ತೆ ಮತ್ತೆ ಮಾತಾಡ್ತಾ ಇದೆಯಾ ಅಂದಾಗ, ಇರು ಅಂತ ಹೇಳ್ಬಿಟ್ಟು ಫೋನಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಅಲ್ವಾ, ಆ ರೆಕಾರ್ಡಿಂಗ್ನ ವಿನಂತಿ ಮತ್ತು ಅವರವ್ವ ಇಬ್ಬರಿಗೂ ಕೂಡ ಈಶ್ವರಿ ತೋರಿಸ್ಬಿಡ್ತಾಳೆ. ಆ ವಿಡಿಯೋನ ನೋಡಿಬಿಟ್ಟು ತುಂಬಾ ಗಾಬರಿ ಆಗಿಬಿಡುತ್ತೆ. ಅದೇ ಟೈಮ್ಗೆ ಲೋಕಿ ಕೂಡ ಬರ್ತಾನೆ. ಲೋಕಿ ಬಂದಾಯ್ತು, ಇನ್ನೆರಡು ನಿಮಿಷ ಹೋಗಿ ಸತ್ಯನ ಹೇಳ್ತಾನೆ ಅಂದಿದ ತಕ್ಷಣ ವಿನಂತಿ ಮತ್ತೆ ಅವ್ರ ಅಮ್ಮಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಗಿದ್ರೆ ನಿಜವಾಗ್ಲೂ ಕೂಡ ಈಶ್ವರಿ ಲೋಕಿ ಇದ್ದ ಸತ್ಯನ ಹೇಳಿಸ್ತಾಳ ಅಂತ ನೋಡಬೇಕು ಅಥವಾ ವಿದ್ಯೆ ಹೆಸರು ಹೇಳಿಸ್ತಾಳ ಅಂತ ನೋಡಬೇಕು. ಅದೇ ಟೈಮ್ಗೆ ಈ ಕಡೆ ಭದ್ರ ಕೂಡ ಕೋಪ ಮಾಡಿಕೊಂಡು, ನಿನ್ನ ಹೊಟ್ಟೆಗೆ ಮಗು ಇರಲಿಲ್ಲ ಅಂದಿದ್ರೆ ಇವಾಗ ಕುತ್ತಿಗೆ ಹಿಡಿದು ಆಚೆ ತಳ್ತಾ ಇದ್ದೆ, ಅದು ಒಂದೇ ಒಂದು ಇರೋ ಕಾರಣಕ್ಕೆ ನೀನು ಇನ್ನೂ ಬದುಕಿದೆಯಾ ಅಂತ ಹೇಳಿದಾಗ, ಯಾಕ ಭದ್ರ ಈ ರೀತಿ ಮಾಡ್ತೀಯ, ನಾನು ಮಾಡಿರೋದು ತಪ್ಪು ಅಂತ ನನಗೆ ಗೊತ್ತಾಗಿದೆ, ಅದರಿಂದ ನೀವೆಲ್ಲರೂ ಕೂಡ ನನ್ನ ಸಂಬಂಧನ ಕಳ್ಕೊಂಡು ಜೀವನ ಮಾಡ್ತಾ ಇದ್ದೀರಾ, ಆದರೆ ನಿನಗೆ ಈ ಅಕ್ಕ ಬೇಡ ಅಂತ ಅನಿಸಿರ್ಬೋದು, ಆದರೆ ನನ್ನ ಕೈಯಲ್ಲಿ ನಿಮ್ಮನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಕಣೋ, ನನ್ನ ಹೊಟ್ಟೆಯಲ್ಲಿ ಮಗು ಯಾವಾಗ ಬೆಳೀತಾ ಇದೆ ಅಂತ ಗೊತ್ತಾಯಿತು ಆವಾಗಿದ್ದನು ಕೂಡ ನನಗೆ ತವರಿನ ಮೇಲೆ ತುಂಬಾ ಆಸೆ ಆಗ್ತಾ ಇದೆ, ನಿನ್ನಷ್ಟು ಈಸಿಯಾಗಿ ನನಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಭದ್ರ, ಒಂದೇ ಒಂದು ಸಲ ಪ್ರೀತಿ ಇದ್ದ ನನ್ನ ಜೊತೆ ಮಾತಾಡು ಭದ್ರ, ನಂಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿದಾಗ, ಸಂಬಂಧನೇ ಇಲ್ಲ ಅಂತ ಎಳ್ಳು ನೀರು ಬಿಟ್ಟ ಮೇಲೆ ನಿನ್ನನ್ನು ಅಕ್ಕ ಅಂತ ನಾನೇಗೆ ಒಪ್ಕೊಳ್ಳಿ ಅಂತ ಭದ್ರ ಹೇಳ್ತಾನೆ. ಅಲ್ಲ ಅವಳೇನೋ ಕೇಳಿಬಿಟ್ಲು ಅಂತ ನಾಚಿಕೆ ಇಲ್ದೇನೆ ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀಯಲ್ವ, ನಿನಗೇನು ಗೊತ್ತಾಗೋದಿಲ್ವಾ, ಕರ್ಕೊಂಡು ಹೋಗೋ ಫಸ್ಟು ನಿನ್ನ ಹೆಂಡ್ತಿನ ಅಂದಿದ ತಕ್ಷಣ ವಿದ್ಯೆಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ಈ ಕಡೆ ನೋಡಿದರೆ ಲೋಕಿ ಕೂಡ ಫೋನ್ ಮಾಡಿದ ಹುಡುಗಿ ಬೇರೆ ಯಾರು ಅಲ್ಲ, ಅವರು ನಿಮ್ಮಟ್ಟಿ ಅವರೇ ಅಂತ ಮನೆಯವ್ರ ಮುಂದೆ ಹೇಳ್ತಾನೆ. ಹಾಗಿದ್ರೆ ಅವನು ವಿದ್ಯೆ ಹೆಸರು ಹೇಳ್ತಾನೋ ವಿನಂತಿ ಹೆಸರು ಹೇಳ್ತಾನೋ ಅಂತ ನೋಡಬೇಕು. ಟೈಮಿಗೆ ವಿದ್ಯಾ ಕೂಡ ಆದಷ್ಟು ಬೇಗ ನಿನ್ನ ಮತ್ತೆ ಅಪ್ಪ ನಡುವೆ ಇರುವ ಬಿರುಕನ್ನ ನಾನು ಸರಿ ಮಾಡ್ತೀನಿ, ನೀವು ಆದಷ್ಟು ಬೇಗ ನಿಮ್ಮ ತವ್ರ ಮನೆಗೆ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಅವ್ರಿಗೆ ಮಾತು ಕೂಡ ಕೊಡ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಏನಾಗುತ್ತೆ ಅಂತ ನಾಳಿನ ಎಪಿಸೋಡ್ನ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.